ಶಿಸ್ತು ಈ ಕಾಲೇಜಿನ ಅಸ್ತ್ರ. ಅದರಲ್ಲೂ ಫೌಂಡರ್ ಲತಾ ಮೇಡಂ ಶಿಸ್ತಿನ ಕಾರಣ ವಿದ್ಯಾರ್ಥಿಗಳು ಇಂದು ಪಿನ್ ಡ್ರಾಪ್ ಸೈಲೆಂಟ್ ಆಗಿದ್ದಾರೆ ಎಂದು ತಾಲೂಕು ಗ್ಯಾರಂಟಿ ಅಧ್ಯಕ್ಷ BS ಗಣೇಶ್ ಸಂತಸ ಪಟ್ಟರು. ಭದ್ರಾವತಿ ನಗರದ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ನಡೆದ ಮಯೂರ ದೀಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಕಾಲೇಜಿನಲ್ಲಿ 30 ವರ್ಷದಿಂದ ಶಿಸ್ತು ಪಾಲನೆ ಮಾಡಿರುವ ಕಾರಣ ಇಂದಿಗೂ ಮಕ್ಕಳು ಏನು ಮಾತನಾಡದೆ ಮಾತುಗಳನ್ನು ಆಲಿಸಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಶಿಸ್ತು ಎಂಬುದು ಜೀವನದಲ್ಲಿ ಯಶಸ್ಸು, ಶಾಂತಿ ಮತ್ತು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ತರಲು ಶಿಸ್ತು ಅತ್ಯಂತ ಪ್ರಮುಖವಾದ ಅಂಶವಾಗಿದೆ. ಅಲ್ಲದೆ ದೀರ್ಘಾವಧಿಯ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದರು. ಇನ್ನು ಕಾರ್ಯಕ್ರಮಕ್ಕೆ ಬಂದಿರುವುದು ಬಹಳ ಖುಷಿಯಾಯಿತು. ಲತಾ ಮೇಡಂ ಹೇಗೆ ಶಿಸ್ತನ್ನು ವಿದ್ಯಾರ್ಥಿಗಳಿಗೆ ಅಳವಡಿಸಿದ್ದಾರೆ ಎಂದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೊಂದು ಶಿಸ್ತು ಯಾವ ಕಾಲೇಜಿನಲ್ಲೂ ಇಲ್ಲ. ಒಂದು ಎಜುಕೇಶನ್ ಸಿಸ್ಟಮ್ ಅನ್ನ ಹೇಗೆ ನಡೆಸಬೇಕು ಎಂಬುದು ವಿವರಿಸಿದರು. ಇನ್ನು ಮಕ್ಕಳು ಜೀವನದಲ್ಲಿ ಕೂಡ ಶಿಸ್ತನ್ನ ಬೆಳೆಸಿಕೊಳ್ಬೇಕು, ಆಗ ಮಾತ್ರ ಏನಾದ್ರೂ ಸಾಧಿಸಲು ಸಾಧ್ಯ. ಸೆಂಟ್ ಜೋಸೆಫ್ ಶಾಲೆ ಪಾಠದ ಜೊತೆ ಸಮಾಜದ ಮೌಲ್ಯವನ್ನ ಎತ್ತಿ ಹಿಡಿತಾ ಇದೆ ಎಂದರು. ಇನ್ನು ಈ ಸಮಯದಲ್ಲಿ ರಾಹುಲ್ ದೇವರಾಜ್, ಫಿಜಿಷಿಯನ್ ವಿ ಕರ್ದೀಶ್, ನಗರಸಭೆ ಕೌನ್ಸಿಲರ್ ಸೂಡಾ ನಿರ್ದೇಶಕ ಫ್ರಾನ್ಸಿಸ್ ಇದ್ದರು. ವಿದ್ಯಾರ್ಥಿನಿಯರೇ ಬಹಳ ಕಾರ್ಯಕ್ರಮ ಕಾಲೇಜಿನಲ್ಲಿ 5ನೇ ವರ್ಷದ ವೆಲ್ಕಮಿಂಗ್ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂತೇಳಿ ನೋಡಿ. ಅವತ್ತಿನ ಕೂಡ ಏನು 30 ವರ್ಷದಿಂದ ಕೂಡ ಮಾಡ್ತಾ ಇದ್ದಾರೆ, ಅದೇ ಶಿಸ್ತನ್ನು ಕಾಪಾಡಿಕೊಂಡು ಮಕ್ಕಳನ್ನು ಕೂಡ ಅದೇ ಶಿಸ್ತನ್ನು ಕಲಿಸ್ತಿದ್ದಾರೆ ನೋಡಿ. ಭಾಳ ಸಂತೋಷ ಆಯಿತು. ಇದೇ ರೀತಿ ಶಿಸ್ತನ್ನು ಮಕ್ಕಳು ತಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದ್ರೆ ಓದು ಒಂದೇ ಮುಖ್ಯ ಅಲ್ಲ, ಅದ್ರ ಜೊತೆಗೆ ಶಿಸ್ತು ಭಾಳ ಮುಖ್ಯವಾದಂಥ ಕೆಲಸ. ಹಾಗಾಗಿ ಅದನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳ್ತಾ, ಏನು ಸೆಂಟ್ ಜೋಸೆಫ್ ಶಾಲೆ ಸಮಾಜಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಡ್ತಾ ಇದೆ. ಶಾಲೆಯಲ್ಲಿರ್ಬೋದು, ಕಾಲೇಜಲ್ಲಿರ್ಬೋದು ಉತ್ತಮವಾದಂಥ ಕೆಲಸ ಮಾಡ್ತಾ ಬರ್ತಾರೆ. ಸಮಾಜಕ್ಕೂ ಕೂಡ ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟು ಒಳ್ಳೆಯ ವಿದ್ಯಾರ್ಥಿಗಳನ್ನ ಇಲ್ಲಿ ಓದಂತರು ಭಾಳ ಒಳ್ಳೊಳ್ಳೆಯ ಸ್ಥಾನಗಳಿಗೆ ಹೋಗ್ತಿದ್ದಾರೆ. ಭಾಳ ಸಂತೋಷ. ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯನೂ ಕೂಡ ಉಜ್ವಲವಾಗಲಿ. ಏನಿವತ್ತು ಫ್ರೆಷರ್ಸ್ ವೆಲ್ಕಮ್ಗೆಲ್ಲ ವೆಲ್ಕಮಿಂಗ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ವಿದ್ಯಾರ್ಥಿ ಜೀವನ ಒಳ್ಳೆಯದಾಗಲಿ. ಅದೇ ರೀತಿ ಏನು ಕಳೆದ ವರ್ಷ ಎಲ್ಲರೂ ಕೂಡ ಉತ್ತಮವಾದಂಥ ಸಾಧನೆ ಮಾಡಿ ಒಳ್ಳೆಯ ಮಾರ್ಕ್ಸನ್ನು ತಗೊಂಡಿದ್ದೀರ, ಅವರು ಕೂಡ ಒಳ್ಳೆಯದಾಗಲಿ. ನಿಮ್ಮ ಭವಿಷ್ಯ ಬರೀ ಓದೋದ್ರ ಜೊತೆಗೆ ಕ್ರೀಡೆ ಜೊತೆಗೂ ನಿಮ್ಮ ಆಸಕ್ತಿ ಇರಲಿ. ಯಾಕಪ್ಪ ಅಂತ ಹೇಳಿದ್ರೆ ಯಾರು ಕ್ರೀಡೆಯಲ್ಲಿ ಬೆಳೆಸ್ಕೊಳ್ತಾರೆ ಅವರ ಮನಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ನೋಡ್ತಾ ಇದ್ದೀರಾ, ಆಧುನಿಕ ಜಗತ್ತು ಬರೀ ಓದೋದ್ರಿಂದ ಮಾತ್ರ ನಮಗೆ ಕೆಲಸ ಸಿಗುತ್ತೆ ಅನ್ನೋದಿಲ್ಲ. ಅದ್ರ ಜೊತೆಗೆ ನಿಮ್ಮ ಬೇರೆ ನಿಮ್ಮ ಕ್ರೀಡೆಯಲ್ಲಿರ್ಬೋದು, ಬೇರೆ ಹವ್ಯಾಸಗಳನ್ನು ಕೂಡ ನಾವು ಬೆಳೆಸ್ಕೋಬೇಕು, ಒಳ್ಳೆಯ ಹವ್ಯಾಸಗಳನ್ನು. ಅವಾಗ ನಿಮ್ಮ ಮನಸ್ಥಿತಿನೂ ಕೂಡ ಭಾಳ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ಮನವಿ, ನಿಮ್ಮ ತಂದೆ ತಾಯಿಯರು ಭಾಳ ಶ್ರಮವನ್ನು ಕೊಟ್ಟು ಇಂಥ ಉತ್ತಮವಾದಂಥ ಕಾಲೇಜುಗಳನ್ನು ಓದಿಸ್ತಾ ಇರ್ತಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ತಂದೆ ತಾಯಿಯರಿಗೆ ಒಳ್ಳೆಯ ಗೌರವ ಸಿಗುವಂಥ ಕೆಲಸವನ್ನು ಮಾಡಿ, ನಿಮ್ಮ ತಂದೆ ತಾಯಿ ಏನು ಕಷ್ಟಪಡೋದು ನೋಡಿಬಿಟ್ಟು ನೀವು ಕೂಡ ಒಂದು ಗುರಿಯನ್ನು ಇಟ್ಕೋಬೇಕು. ನಿಮ್ಗೆ ಹೆಂಗೂ ಗುರುಗಳು ಸಿಕ್ಕಿದ್ದಾರೆ, ಗುರಿಯನ್ನು ಇಟ್ಕೋಬೇಕು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೊಟ್ಟು ನಾನು ಮಾತು. ನಮಸ್ಕಾರ.